ಒಂದು ಎರಡು ಮಾತು ಜಮಕ್ನಾಗ ಹಾಕೋರಿ, ತೆಲೆಗೆ ಹಾಕೋರಿ, ಮೈಡ್ನಾಗ ಹಾಕೋರಿ. ಬೇಸು ಹೇಳಿ, ಬೇಸು ಖಾರ ತೊಗೊಂಡು ಬೇಸು ಕೂಡ್ರದಮ್ಮ. ಆಮೇಲೆ ರಿಕಾರ್ಡ್ ಮಾಡ್ಕೊಂಬಿಟ್ರು. ನಮ್ಮ ಊರಾಗ ಸೋಮೆ ಅಂತ ಹೇಳಿದ್ದನು. ಯಾರು ನಡೆಸ್ತಲಿದ್ರು ಅವನೇ ಕುಣಿತಿದ್ದನು, ಯಾರ ಸತ್ತಲ್ಲಿ ಭೀ ಅವನೇ ಕುಣಿತಿದ್ದನು, ಯಾರ ಸರಿ ಕುಡ್ಲತ್ತರು ಭೀ ಅವನೇ ಕುಣಿತಿದ್ದನು. ನೀವು ಸೋಮ್ಯನ ಹೆಸರು ಎಲ್ಲ ಕಡೆ ಅಮರಾಗಿ ಹೋಗಿತ್ತು. ಅವನಿಗೆ ಈ ಊರಿಗೆ ಕರ್ಕೊಂಡು ಬಂದ್ರೆ ಭಾಳ ಚಲೋ ಇತ್ತು. ಖರೆ ಆದ್ರೂ ತಪ್ಪ್ರಾಗ ಬಿದ್ದು ನಾವು ಗಾಡಿದಾಗ ತಪ್ಪ್ರಾಗ ಬಿದ್ದು ಬಂದಿದ್ದೆವು. ಆದ್ರೂ ನಮ್ಗೆ ಇಲ್ಲೊಂದು ಸೋಮೆ ಸಿಕ್ಕೇನಂತ ನಮ್ಮ ಹಣೆ ಬರ್ ಭಾಳ ದೊಡ್ಡದವ. ಅದು ನಿಮ್ಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ಬೇಕಾಗಿರ್ತಕ್ಕಂಥ ಏತಮ್ಮ ರೆಕಾರ್ಡ್ ಮಾಡ್ಕೋಬೇಡ, ಮೈಡ್ನ ಮಾಡ್ಕೋ. ಲವ್ ಮಾಡಿದ್ರು ಮಾಡ್ಕೋಬೇಕು. ನಮ್ಮ ಹತ್ರ ಸಾಧಕ್ ಮಾಡಿ ಏನು ಮಾಡ್ತೀನಿ. ಕೂಡ್ಬೇಡ, ಕೂಡ್ ಹೊಂದಿಸ್ಬೇಕು. ಯಾರು ಮಾತಾಡ್ಬೇಡ, ಕಾಲು ಹೋಗ್ತೀನಿ. ಸಣ್ಣ ಮಕ್ಕಳು ಯಾರು ಮಾತಾಡಿದ್ರು ತಾಯಿಗಳು ಕೂಸುಗಳಿಗೆ ಕರ್ಕೊಂಡು ದೂರ ಹೋಗ್ರಿ. ಒಬ್ಬ ಸೌಕರ್ ಇದ್ದನು, ಬಹಳ ದೊಡ್ಡ ಸೌಕರ. ಅವನಿಗೆ ನೋಡಿದ್ರೆ ಖುಷಿ ಅನಿಸ್ತಿತ್ತು. ಯಾರೆಲ್ಲ ಕಿರಾಣಿ ದುಕಾನ್ದಾಗ ಒಂದು ಏನಾರ ಚಾಪತ್ತಿ ತಗೊಳಕ್ಕೂ ₹1 ಅವ ಎಂದು ಬಿಟ್ಟಿದವಲ್ಲ. ಆಟ ಚಲೋ ಸೌಕರ್ಯ ಇತ್ತು. ಯಾರ ಸಕ್ರೆ ತಗೊಳತ್ತರು ಆ ಸಕ್ರೆ ತೂಗೋ ಹೊತ್ತಿನ ಕೆಳಗೊಂದು ಸ್ವಲ್ಪ ಐಸ್ಕ ಅಂತ ಇಡ್ತಿದ್ರು. ಅದು ಹಿಡ್ಕೊತದಲ್ಲ, ಕಬ್ಬಿಣ ಹಿಡ್ಕೊತಲ್ಲ ಅಂತದ್ದು ಇಡ್ತಿದ್ರು. ಇಟ್ಟು ಅದರೊಳಗೆ ಇಟ್ಟಿಟ್ಟು ಸಕ್ರೆ ತಿಕ್ಕೋತಿದ್ರು. ಯಾರ ಬ್ಯಾಳಿ ತೂಕೋಲಕ್ಕೆ ಬಂದ್ರೆ ಅವ್ರು 1 ಕಿಲೋ ಬ್ಯಾಳಿ ಏನಾರ ತಗೊಂಬಂದಿತ್ತು ಅಂದ್ರೆ ಅದ್ರಾಗ ಒಂದು ಥೋಡೆ ಒಂದು ಚಾರಿಯಷ್ಟು ಬ್ಯಾಳಿ ಕದಿತಿದ್ದು ನಾವು. ಅಷ್ಟು ಚಲೋ ಸೌಕರ್ಯ ಇತ್ತು. ಮನೆ ಹಿಂಗೆ ಕಟ್ಟಿದನು. ಒಂದು ಹಬ್ಬ ಇತ್ತು ಅಂತಂದ್ರೆ ಅವ ಎಂದೂ ಅವನು ಹೋಳ್ಗೆ ಮಾಡ್ಕೊಂಡು ಅವನ ಮನೆಗಿಂದು ಬ್ಯಾಳಿ ಹಾಕಿ ಅವ ಎಂದೂ ಮಾಡಿದ್ದಿಲ್ಲ. ಅಷ್ಟು ಚಂದ ಸೌಕರ್ಯ. ಅವ ಎಲ್ಲ ಕಿರಾಣಿ ದುಕಾನ್ದಾಗ ಇಷ್ಟು ಕಂಜೂಸ್ ಮಾಡಿ ಎಲ್ಲ ತೆಕ್ಕೊಂಡು ಬಂದು ಅದ್ರದ್ದು ಏನು ಬ್ಯಾಳಿ ಇರ್ತಿತ್ತಲ್ಲ ಅದು ಹೆಣತಿಗೆ ಒಯ್ದು ಕೊಟ್ಟರೆ ಕೆಡ್ಗಿ ಮಾಡಿ ಊಟ ಮಾಡಿಸ್ತಿದ್ರು. ಅಷ್ಟು ದೊಡ್ಡ ಸೌಕರ್ಯ ಇದ್ದ. ಅವನ ಹೆಸರು ಅಮರ ಹೋಗಿತ್ತು. ಅವ ಇಷ್ಟು ದುಡ್ಡು ಗಳಿಸಿದನು, ಬಹಳಷ್ಟು ದುಡ್ಡು ಗಳಿಸಿದನು. ಅವನ ದುಡ್ಡು ನೋಡಿದ್ರೆ ಮನುಷ್ಯನ ಮನಸ್ಸು ಕರೆಕ್ಟ್ ಇತ್ತು. ಅಷ್ಟು ಚಲೋ ದುಡ್ಡು ಗಳಿಸಿದನು. ಅವನಿಗೆ ನೋಡ್ರು ಎಲ್ಲರೂ ಸಂತೋಷ ಪಡ್ತಿದ್ರು. ಆದರೂ ಅವ ಕಾಯಂಟಿಗೆ ಮಾಡೋದು ಯಾರಿಗೆ ಪತನೇ ಹತ್ತಿದ್ದಿಲ್ಲ. ಹಿಂಗಿದ್ದನಂತಂದ್ರೆ ಒಬ್ಬರು ಮನಸ್ಸು ಹಿಂಗೆ ಗೆಡೆಯಂತ ಇದ್ದನು. ಅವನಿಗೆ ನೋಡಿ ಖುಷಿ ಅನಿಸ್ತಿತ್ತು, ಶಾಂತ ಅನಿಸ್ತಿತ್ತು, ಸಮಾಧಾನ ಅನಿಸ್ತಿತ್ತು. ಅವನಿಗೆ ನೋಡ್ರೆ ಹೆಂಗೆ ಅದ್ಭುತ ಅನಿಸ್ತಿತ್ತು. ಒಂದು ದಿವಸ ಏನು ಮಾಡ್ಯಾನ ಸಾವುಕಾರ ಗೊತ್ತಿದೇನು? ಎಲ್ಲರೂ ಕಲ್ತು ಹೆಣತಿ ಅಂದ್ರು ನಮಗೆ ಎಷ್ಟು ದಿನರ ಇಂಥ ಮನೆಗೆ ಇಡ್ತೇವೆ, ನಿನ್ನ ಕಟ್ಕೊಂಡು ನಮ್ಗೆ ಏನು ಸುಖ ಆಗ್ಯದ. ಜಿಂದಗಿದಾಗ ಆ ಕೆಳಗಿನ ಮನೆ ರೊಕ್ಕ ಇಟ್ಟು ಪೂರ ಒಂದು ಕೊಲ್ಲಿನೇ ತುಂಬಿದೀನಿ. ಒಂದಿನಾರು ಚಲೋನ ಮನೆ ಕಟ್ಟು, ಅದ್ರಾಗಾರ ಜೀವ ಬಿಡರಿ ಅಂತ ಹೆಣತಿ ಒಂದಿನ ಕುಂತು ತಕರಾರು ಮಾಡಿ ಬೈದಿಳು ಅವನಿಗೆ, ಗಂಡಕ್ಕೆ. ನೀ ಎಲ್ಲಿ ಅಂದು ಬೈದಿಲ್ಲ, ಇದು ಯಾರ ಮಾತು ಕೇಳಿ ಬೈದು ಹೇಳಿದಿ, ನಂಗೆ ಹೇಳಕ್ಕಾರ ಹೇಳು ಅಂದ ಗಂಡ. ಯಾರು ಕೇಳಿಲ್ಲೋ, ನಾ ಗಂಟು ನೋಡಿ ನನ್ನ ತಲೆ ಕೆಟ್ಟ, ನಾ ಅದ ಕಡೆಯಿಂದ ಹಿಂಗೆ ಅಂದಿನಿ ಅಂತ ಹುಡುಕಿ ಹೇಳ್ತೀನಿ. ಯಾಕಾಗಲ್ಲ ಅಂತ ಗಂಡ ಏನು ಮಾಡಿದ್ರು ಗೊತ್ತದೇನು? ದೊಡ್ಡ ಮನೆ ಕಟ್ಟಿದ್ರು. ಆ ಉಪ್ಪರ ಮನುಷ್ಯ ₹1 ಅವ ಎಂದೂ ದಾನ ಕೊಟ್ಟಿದವಲ್ಲ. ಉಪ್ಪರ ಮನುಷ್ಯ ಅವನ ಮನೆಯಿಂದ ರೊಟ್ಟಿ ಕಟ್ಕೊಂಡು ಬಂದು ಇವ್ರ ಮನೆಗೆ ಗಾಡಿ ಕಟ್ಟಿ ಹೋಗ್ಬೇಕು. ಅಷ್ಟಗನ ಸೌಕರ್ಯ ಇದೆ. ಅವನಿಗೆ ನೋಡು ಖುಷಿ. ಮತ್ತೆ ಅವನ ಮಾತು ಹೆಂಗಿದ್ದು, ಇನ್ನೊಬ್ಬರು ಮನಸ್ಸು ಗೆದೆಯಂಥ ಮಾತುಗಳು. ಅವನಿಗೆ ನೋಡ್ರೆ ಎಲ್ಲರೂ ಖುಷಿ ಬಿಡ್ತಿದ್ರು. ಸಾವುಕಾರ ಯಾರಿಗೆ ಹೇಳಕ್ ಬರ್ತದೆ ಹೇಳ್ರಿ ನೋಡ. ಸಾವುಕಾರ ಒಂದು ದಿವಸ ಏನಾಯ್ತು, ಮನೆ ಎಲ್ಲ ಕಟ್ಟಿದ್ರು, ಬಹಳ ದೊಡ್ಡ ಬಿಲ್ಡಿಂಗ್ ಅದು. ಜನರು ಎಲ್ಲ ಏನಂದ್ರು, ಸಾವುಕಾರ ಇಷ್ಟಗನೆ ಬಿಲ್ಡಿಂಗ್ ಕಟ್ಟಿರಿ ಮತ್ತು ಎಲ್ಲ ಮಾತಿಲ್ ಚಲೋದ, ಒಂದು ಕೆಲಸ ಮಾಡ್ರಿ ಸಾವುಕಾರ, ಏನ್ರು ಹೇಳ್ರಿ ಅಂದ್ರು. ನಿಮ್ಮ ಮನೆ ಉದ್ಘಾಟನೆ ಏನು ಮಾಡ್ತಿರಲ್ಲ, ಒಂದು ಸ್ವಲ್ಪ ಊರಿಗೆ ದಾವತ್ ಕೊಡ್ರಿ ಸಾವುಕಾರ ಅಂದ್ರು. ನಾವೇ ಕೊಡ್ಬೇಕಂದಿನೋ ಏನು ಮಾಡಲಿ, ಖರೆ ಟೈಮ್ ಇಲ್ಲ ಅಂದ್ರೆ
ಊರು ದಾವತ್ ಕೊಡ್ಬೇಕಲ್ತೀನಿ, ಅದು ನನಗೆ ಟೈಮ್ ಇಲ್ಲ, ಸಮಯ ಇಲ್ಲ ಅಂದ್ರೆ. ಹಾಗಾದ್ರೆ ಸಾವುಕಾರೆ ನಿಮ್ಮ ಟೈಮ್ ಇಲ್ಲದು ನೀವೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಊರಾಗ ಮಚ್ಕೂರಿ ಏನ 4-5 ಮನುಷ್ಯರ ಆಳು ಮಕ್ಕಳರ, ಯಾರಿಗಾರ ಒಬ್ಬ ಮಾತು ಹಿಂಗೆ ಹೇಳ್ರಿ ಸಾವುಕಾರ ದಾವತ್ ಕೊಡ್ಲತ್ತಾರ ಅಂತ ಹೇಳ್ರಿ, ಊರು ಮಂದಿ ಬಂದು ಉಂಡು ಹೋಗ್ತಾರೆ, ಯಾಕೆ ಟೆನ್ಷನ್ ಮಾಡ್ಕೊಳತ್ತೀರಿ, ನಾ ಹೋಗಿ ಹೇಳ್ಬರ್ತೀನಿ ಅಂದರು. ಹೇಳ್ಬೇಡೋ, ನನಗೆ ಹೇಳಿದ್ರು ಭೀ ಚಂದ ಖರೆ ಈಗ ಟೈಮ್ ಇಲ್ಲ, ಮತ್ತೆ ಯಾಗಾರ ನೋಡೋರಿ ಅನ್ನು. ಹೆಂಡ್ರು ಮಕ್ಕಳು ಎಲ್ಲ ಸೀರೆ ಗೀರಿ ಎಲ್ಲ ತಂದ್ಕೊಂಡ್ರು. ನೆಂಟರು ಎಲ್ಲ ದೊಡ್ಡ ದೊಡ್ಡ ಬೊಗಣಿಗಳು ತಂದರು, ಹಾಂಡೆಗಳು ತಂದರು, ಅವ್ರ ಸೀರೆಗಳು ತಂದರು, ಅವ್ರ ಪ್ಯಾಂಟ್ಗಳು ತಂದರು. ಎಲ್ಲ ರೂಮಿನಾಗ ಇಡ್ಲಕ್ಕೆ ಶುರು ಮಾಡಿದ್ರು. ಕಿರಣಿ ಮನುಷ್ಯ. ಮತ್ತು ಬಂದಿನ ನೆಂಟ್ರಿಗೆಲ್ಲ ನೀವು ಹೊಟ್ಟೆ ತುಂಬ ಉಂಡ್ರಿ ಅಂದನು. ಎಲ್ಲದ್ರ ಥೋಡ ಉಪ್ಪು ಹೆಚ್ಚು ಹಾಕಿದನು, ಸ್ವೀಟ್ನ ಸಕ್ಕರೆ ಹಾಕಿದ್ದೆ, ಕಮ್ಮಿ ಹಾಕಿದ್ದೆ. ಅವ್ರು ಉಣಬೇಡದು, ಹಂಗೆ ಮನೆಗೆ ಹೋಗಲಕ್ಕಲೇ ಇರಬೇಡದು. ಅದು ಎಷ್ಟು ಮಾಡಿದನಂದ್ರೆ ಅವರು ನೆಂಟರು 400 ಮಂದಿ ಅವ ಮಾಡಿದ 1 ಕಿಲೋ ಶಾವಿಗೆ. 1 ಕಿಲೋ ಶಾವಿಗೆ ಮಾಡಿ ಎಲ್ಲರಿಗೆ ದಾವತ್ ಏನು ಮಾಡಿದ್ನಲ್ಲ, ಹಿಂಗೆ ತಗೋರಿ ಅಂದ್ರು. ಏನದ ಇದು ಅಂದರು, ದಾವತ್ದಾರಿ ಅಂದರು. ಯಾಕೆ ಮತ್ತೆ ಇಟ್ಗಣ ಶಾವಿಗೆ ಮಾಡಿದ್ವಿ, ಇಟ್ಗಣ ದೊಡ್ಡ ಮನೆ ಕಟ್ಟಿದ್ವಿ, ದಾವತ್ತರ ಕೊಟ್ಟರು ಚಂದ ಇತ್ತಲ್ಲ, ಮತ್ತು ದೊಡ್ಡದು ಮಾಡಬೇಕಾಗಿತ್ತು ಫಂಕ್ಷನ್, ಹಿಂಗ್ಯಾಂಗೆ ಮಾಡಿದ್ವಿ ಅಂತ ನೆಂಟರು ಎಲ್ಲ ಹಿಡಿದು ಕೇಳಿದ್ರಂತ. ನಾ ಮಾಡ್ಬೇಕಂದ್ರಿ ನಮ್ಮ ಹೆಂಗಸು ಸುಧಾರಿಸ ಕೊಟ್ಟಿಲ್ಲ, ನಾ ಮಾಡ್ಬೇಕೆ ಅಂತಂದಿದ್ದ, ಮಕ್ಕಳು ಮಾಡ್ಬೇಕಂತೆಲ್ಲ ನಾ ಹೆಣ್ತಿ ಸುಧಾರಿಸೇ ಕೊಡಲ್ಲ ದೊಡ್ಡ ಅಂದು. ಆಗ ಎಲ್ಲರೂ ಕಲ್ತು ಮಾತಾಡಿದ್ರು. ಏನಂತ ಮಾತಾಡಿದ್ರು ಅಂದ್ರೆ, ನೀವು ಬಂದಿರಿ ಭಾಳ ಚಲೋ ಐತಿರಿ, ನೆಂಟ್ರಿಗೆಲ್ಲ ಅಂತ ಬಂದಿರಿ, ಆದ್ರೂ ನಾ ನಿಮಗೆ ಬಟ್ಟಿ ಮಾಡ್ಬೇಕಂತ ನಾವೀ ಮಕ್ಕಳು ಲೆಕ್ಕ ಹಾಕೊಂಡಿದ್ದೆ, ಖರೆ ಟೈಮ್ ಇಲ್ಲ ಅಂದ್ರೆ. ನೀವು ತಂದಿನ ಬಟ್ಟೆಗಳೆಲ್ಲ ಇಡ್ರಿ ರೂಮಿನಾಗ, ನಾ ಯಾಗಾರ ಟೈಮ್ ಸಿಕ್ಕಾಗ ನಿಮಗೆ ಮಾಡ್ತೀನಿ ತಗೋರಿ ಬಟ್ಟೆಯನ್ನು. ಹೊಸು ನೆಂಟರು ತಂದಿಲ್ಲ ಅಂದ್ರು 500 ಮಂದಿ ತಂದಿದ್ದು, 500 ಸೀರೆ, 500 ಪ್ಯಾಂಟು, 500 ಟಾವಿಲು, ಟೋಪಿಗಳೆಲ್ಲ ಒಂದು ರೂಮ್ನಾಗ ತುಂಬಿಟ್ಟಿದ್ದು ಬಿಚ್ಚರೆ. ರೂಮ್ನಾಗ ತುಂಬು ಬಳಿಕ ಇನ್ನೇನು ರಾತ್ರಿ ಮಕ್ಕೋಬೇಕಂತ ಒಬ್ಬ ಭಿಕ್ಷುಕ್ ಬರ್ತಾನವ, ಸಾಧು ರೂಪದಾಗಾಗಿ ಒಬ್ಬ ಪರಮಾತ್ಮ ಭಿಕ್ಷುಕ್ ಬರ್ತಾನ. ಯಪ್ಪ ಈಡ್ ದೊಡ್ಡ ಮನೆ ಕಟ್ಟಿದ್ದು, ನನಗ ಉಟ್ಕೋಲಕ್ಕೇನಿಲ್ಲ, ಇಷ್ಟೆಲ್ಲ ದೊಡ್ಡ ಮನೆ ಕಟ್ಟಿದ್ದು, ಮತ್ತು ನನಗೆ ಉಟ್ಕೋಲಕ್ಕೆ ಏನ್ ಬಿಲ್ಲ ಅಂದ್ರವ. ಉಟ್ಕೋಲಕ್ಕೆ ಏನ್ ಬಿಲ್ಲ, ಒಂದು ಸ್ವಲ್ಪ ಧೋತರು ಏನಾರು ಇದ್ರು ನೀನು ಬಲಿ ಕೊಡು, ನಿನ್ನ ಮನೆಗೆ ಇಷ್ಟು ದೊಡ್ಡದು ಕಟ್ಟಿದಿ, ನಾ ಸಾಧು ಮನುಷ್ಯ, ನನಗೆ ಇಟ್ಟು ಕೊಟ್ಟೆ ಅಂದ್ರೆ ಭಾಳ ಚಲೋ ಇತ್ತು ಅಂದನಂತವ. ಇದು ಕರೆಕ್ಷನ್ ಅದು ಎರಡು ಬಂದು ಮತ್ತೆ ಇದ್ರ ಮಿಸ್ ಆಗ್ತೀನಿ. ಇಷ್ಟೆಲ್ಲ ಮಾಡ್ಕೊ ಏನಾರ ಮಾಡಕ್ಕರೆ ನನಗೆ ಸ್ವಲ್ಪ ಏನಾರ ಒಂದು ಲೊಂಗಟಿ ಕಟ್ಕೊಳಕರ ಕೊಡೋ, ಧೋತ್ರ ಕೊಡಲ್ಲದು ಪರವಾಗಿಲ್ಲ, ಲೊಂಗಟಿ ಕಟ್ಕೊಳಕರ ಒಂದು ಟಾವಿಲ್ ಕೊಡೋ ಅಂದ. ನಾ ಕೊಡ್ಬೇಕಂತ ಮಕ್ಕಳು ಅನ್ಕೊಳತ್ತೀನಿ ರೀ ಮಹಾರಾಜರೇ, ನೀವು ಬಂದಿರಿ ಭಾಳ ಚಲೋ ಟೈಮಿಗೆ ಬಂದಿರಿ, ಅದು ನನಗೆ ಟೈಮ್ ಇಲ್ಲ ಅಂದ. ನನಗೆ ಟೈಮ್ ಇಲ್ಲ, ಏನೇ ಕಾಗಲಕ್ಕೆ ನೀನು ಮನೆಗೆ ಬಂದಿನಿ, ನನಗೆ ಧೋತ್ರ ಭೀ ಕೊಡಲ್ಲದ್ರು ಪರವಾಗಿಲ್ಲ, ಲೊಂಗಟಿ ಬಟ್ಟೆ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಳ್ಳೆ ಕನೆಕ್ಷನ್ ಇಚ್ಛಿಸಿ ಬಂದು ಇಷ್ಟೆಲ್ಲ ಮಾಡಿದ್ರಿ, ಇಷ್ಟೆಲ್ಲ ದೊಡ್ಡ ಫಂಕ್ಷನ್ ಎಲ್ಲ ಮಾಡಿದ್ರಿ, ಆದ್ರೂ ನಿನ್ನ ಮನೆಗೆ ಒಂದು ಥೋಡೆ ಊಟ ಮಾಡಿ ಹೋಗ್ಬೇಕು ಅನ್ಸ್ಲತ್ತದು ಅಂದ ನಾವ. ನಾ ಏನು ನಿಮಗೆ ಊಟ ಮಾಡ್ಲಕ್ಕೇನು ಬ್ಯಾಡಲತ್ತಿಲ್ಲ, ನನ್ನ ಮನೆಗೆ 500 ಜನ ನೆಂಟರು ಬಂದ್ರೆ ಎಲ್ಲ ಉಂಡು ಹೋಗ್ಯಾರ, ಮಹಾರಾಜರೇ ನಿಮ್ಗೆ ಅಡಿಗೆ ಮಾಡ್ಬೇಕಂತ ನನ್ನ ಮನಸ್ಸಿಗೆ ಆಗ್ಯದ, ಖರೆ ಟೈಮ್ ಇಲ್ಲ, ಟೈಮ್ ಇಲ್ಲ. ಏನೇ ಕಾಗಲಕ್ಕ ಒಂದು ಹೆಜ್ಜೆ ಮುಂದೆ ಇಟ್ಟಂದ್ರೆ ನಾ ಜೀವ ಬಿಡ್ತೀನಿ ಅಂದ್ರ, ಒಂದು ಹೆಜ್ಜೆ ಮುಂದೆ ಇಟ್ಟಂದ್ರ ನಾ ಜೀವ ಬಿಡ್ತೀನಿ, ಮತ್ತದ್ರ ಉಸು ನಿನಗೆ ಹತ್ತದ ನೋಡೋ, ನಿನ್ನ ಮನೆಗೆ ಹತ್ತದ ಅಂದ ನಾವು ಸಾಧು. ಮಹಾರಾಜ್ರೆ ಅಂಥ ದಂಧೆ ಮಾಡ್ಲಕ್ಕೆ ಹೋಗ್ಬೇಡ್ರಿ, ನನಗೆ ಟೈಮ್ ಇಲ್ಲ ಅಂದ. ಲಾಸ್ಟ್ ಕವ ಏನು ಮಾಡಿದ್ರು, ನೀನು ಟೈಮ್ ಇಲ್ಲದ್ರು ಪರವಾಗಿಲ್ಲ, 5 ರೂಪಾಯಿ ಕೊಡು, ಒಂದು ಚಾ ಕುಡಿತೀನಿ ಅಂದು ನಾವು ಅವಿ. ಇಷ್ಟೆಲ್ಲ ಮನೆ ಕಟ್ಟಿದಿ, ಮತ್ತು 5 ರೂಪಾಯಿ ಕೊಡು, ಒಂದು ಚಾರ ಹಾಕೊಂಡು ಹೋಗ್ತೀನಿ ಅಂದು.
ಮಾರಾದ್ರೆ ನೀವು ಚಾ ಕುಡಿತೇಲತ್ತೀರಿ, ನನಗೆ ಭಾಳ ಖುಷಿ ಅನಿಸ್ಲತ್ತದ. ನೀವು ಉಣ್ತೆ ಅಂದ್ರೆ ಭೀ ನಾವು ಭಾಳ ಖುಷಿ ಅನಿಸ್ಯದ. ನೀವು ಬಟ್ಟೆ ಕೊಡಂದ್ರೆ ಭೀ ಭಾಳ ಖುಷಿ ಅನಿಸ್ಯದ. ಲೊಂಗಟಿ ಕೊಡಂದ್ರೆ ಭೀ ಭಾಳ ಖುಷಿ ಅನಿಸ್ಯದ. ಆದ್ರೆ ನೀವು ಉಂಡು ಹೋಗ್ತೀನಿ ಅಂದ್ರೆ ಭೀ ಅದು ಭೀ ಖುಷಿನೇ ಅನಿಸ್ಯದ. ಲಾಸ್ಟಿಗೆ 5 ರೂಪಾಯಿ ಚಾ ಕುಡಿತೀನಿ ಅದರಲ್ಲ ಭಾಳ ಖುಷಿ ಅನಿಸ್ಯದ. ಆದ್ರೂ ಮಾರಾದ್ರೆ ಟೈಮ್ ಇಲ್ಲ ಅಂದ. ನಾ ಕೊಡ್ತೀನಿ ಖರೆ, ನನಗೆ ಟೈಮ್ ಇಲ್ಲ ಅಂದ. ಹಂಗಾದ್ರೆ ನಾನೇ ಕೊಡ್ತೀನಿ ತಕೋ ಅಂದನು. ಹಂಗಾದ್ರೆ ತರ್ರಿ ಅಂದ್ರೆ ನೀವು. ಆದ್ರೂ ಅವ ಅಂದನು ಯಮದೂತ ಅಂದ್ರು ನನಗೆ ಭೀ ಟೈಮ್ ಇಲ್ಲ, ನೀನು ಮುಗ್ದೋದ್ ನಡಿ ಹೋಗರಿ ಅಂದ ನಾವು. ಹಂಗಾದ್ರೆ ನೀವು ಮೊದಲೇ ಹೇಳಿದ್ರು ನಾ ಎಲ್ಲ ಕೊಡ್ತೀನಲ್ರಿ, 500 ಸೀರೆ ಇದ್ದು, 500 ಧೋತ್ರ ಇದ್ದು, ಎಲ್ಲ 500 ಪಾಯಿಂಟು ಹಂಗೆಲ್ಲ ಇದ್ದು, ಮೊದಲೇ ಹೇಳಿದ್ರು ನಾ ಕೊಡ್ತೀನಲ್ಲ ಅಂದನಂತ. ಈಗ ಅವ ಯಮದೂತ್ ಬಂದು ಇವನಿಗೆ ಕರೀಲಕ್ ಬಂದನು. ನೋಡ್ತಮ್ಮ, ನೀನು 5 ರೂಪಾಯಿ ತಗೊಳಕ್ ನನಗೆ ಭೀ ಟೈಮ್ ಇಲ್ಲ, ಕೊಡ್ಲಕ್ ನನಗೆ ಟೈಮ್ ಅದ, ಆದ್ರೂ ನಿನ್ ಟೈಮ್ ಆಗ್ಯದ, ಹೋಗರ್ ನಡಿ ಅಂದ ನಾವು ಯಮದೂತ್. ಖರೆ ನೀವು ಹಿಂಗೆ ಧೋಕಾ ಮಾಡ್ತೀರ ಅನ್ಕೊಂಡಿಲ್ಲ, ಆದ್ರೂ ನನಗೆ ಒಂದು 2 ಮಿನಿಟ್ ಟೈಮ್ ಕೊಡ್ರಿ ಅಂದ ನಾವು. 2 ಮಿನಿಟ್ ಟೈಮ್ ಯಾಕೋ ಹೇಳೋ ಅಂದನು. ನಾನು ಹೆಣತಿ ಹುಚ್ಚದ, ನಾ ದುನಿಯಾದ ರೊಕ್ಕ ಗಳಿಸೀನಿ, ಯಾವ ಮನೆಗೆ ರೊಕ್ಕ ಇಟ್ಟೀನಿ, ಎಲ್ಲಿ ಬಂಗಾರ ಇಟ್ಟೀನಿ, ಎಲ್ಲಿ ಏನೇನು ಇಟ್ಟೀನಿ ಅಂತದು ಹುಚ್ಚುಗನ ಏನು ಹೇಳಿಲ್ಲ. ಅಟ್ ಹೇಳತ್ತರ ನಂಗೆ ಟೈಮ್ ಕೊಡ್ರಿ ಅಂದ ನೀವು. ಯಮದೂತು ನನಗೆ ಟೈಮ್ ಇಲ್ಲ ಅಂದ ನೀವು. ಹಂಗಾದ್ರೂ ಒಂದು ಲೆಕ್ಕ 2 ಮಿನಿಟ್ ಅಲ್ಲ, 1 ಮಿನಿಟ್ ಟೈಮ್ ಕೊಡ್ರಿ ಅನ್ನು. ನಾವಿನ 1 ಮಿನಿಟ್ ಟೈಮ್ ಕೊಡ್ಬೇಕಂತ ಅಂದಿದ್ದ. ಆದ್ರೂ ನಿನಗೆ ಚಾ ತಗೊಂಡು ಬರೋಷ್ಟು ನನಗೆ ಅಟ್ಗನ ಟೈಮ್ ಇಲ್ಲ, ಬರ್ದವ್ ಟೈಮ್ ಆಗ್ಯಾನ, ಹೋಗಾರ ನಡೀತಮ್ಮ ಅಂದನಂತ. ಅದಕ್ಕೆಲ್ಲತೀನಿ, ಆಶೆ ಎಂಬುದು ಅರಸಂಗಲ್ಲದೆ ಅಜಾತರಿಗುಂಟಯ್ಯ, ರೋಷೆ ಎಂಬುದು ಯಮಧೂತರಿಗಲ್ಲದೆ ಶಿವಭಕ್ತರಿಗುಂಟಯ್ಯ, ಈ ಶಕ್ತಿ ಆಶೆ ನಿಮಗೇಕೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ದೂರ ಮಾರಯ್ಯವಲ್ಲ ಅಂದನವ. ಅದಕ್ಕೆಲ್ಲತೀನಿ, ಮನುಷ್ಯಾಗ ಏಟ್ ಆಸೆ ಬೇಕು, ಏಟ್ ತುಂಬ್ಕೊಂಬದ ಅಟ್ ತುಂಬ್ಕೊರಿಕರೆ. ಇನ್ನ ಹೆಚ್ಚು ತುಂಬ್ಕೊಂಡ್ರಿ ಅಂದ್ರೆ ಎಲ್ಲಿ ಇಟ್ಕೋತೀರಿ ಹೇಳ್ರಿ? ಮನೆಯೊಳಗ ಅಲಮರಿದೊಳಗ ಎಷ್ಟು ಬಟ್ಟಿ ಇಟ್ಕೊಂಬದ ಅಷ್ಟು ಇಟ್ಕೋರಿ. ಆದ್ರೆ ಅದಕ್ಕಿಂತ ಹೆಚ್ಚು ಇಟ್ಕೊಂಡ್ರಿ ಏನ್ ಮಾಡ್ತೀರಿ ಹೇಳ್ರಿ? ಮೊಬೈಲ್ಗಳು 1 ಇಟ್ಕೊಂಬದ್ ಬಿಟ್ಕೊಟ್ಟು 2 ಇಟ್ಕೊಂಡಿದ್ದೆವು. ಆದ್ರೆ 2ರಾಗ ಹೆಂಗ್ ಮಾತಾಡ್ತೀರಿ ಹೇಳ್ರಿ? ಅದಕ್ಕೆ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ, ಮನಸ್ಸು ಒಂದಿರ್ಲಿ, ಗಂಡ ಹೆಂಡತಿ ಸತಿಪತಿಗಳ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅಂತ ಹೇಳಿದ್ರಿ. ಗಂಡ ಹೆಂಡತಿ ಕಲ್ತಿರ್ರಿ, ಮಜಾ ಅನಿಸ್ತದ, ಶಿವ ಪಾರ್ವತಿ ಅಕ್ಲೆ ಅನಿಸ್ತದ, ಕಾಳಿಕ ದೇವಿ ಮಾತಾ ಗುಡಿ ಬಂದ್ರು ಸ್ವಾರ್ಥಕ್ಕಾಗ್ತದೆ. 2ನೇ ಮಾತು ಹೇಳ್ತೇನೆ, ತಲೆಗಿಟ್ಕೊಂಡು. ಜೀವನದಾಗ ಏನು ಇಲ್ಲದ್ರೂ ಪರವಾಗಿಲ್ಲ, ಕರೋಡೋಪತಿ ಇದ್ದಿನ ಮನುಷ್ಯನು ಇದೇ 6 ಫೀಟ್ ಭೂಮಿದೊಳಗೆ ಹೋಗ್ತಾನ. ಗರೀಬ್ ಮನುಷ್ಯ ಅಂದ್ರೆ ಇದೇ ಭೂಮಿದಾಗ ಮಲ್ಕೊತಾನ. ಮೀಡಿಯೇಟರ್ ಇದ್ರ ಬಿ ಇದ್ರಾಗೆ ಮಲ್ಕೊತಾನ. ಆದ್ರೂ ಒಂದು ವಿಚಾರ ಮಾಡ್ರಿ, 4 ಜನರದೊಳಗ ಒಳ್ಳೆ ಮಾತಾಡ್ರಿ, ಕೈಲಿನ ದಾನ ಧರ್ಮ ಮಾಡ್ರಿ, ಪುಣ್ಯದ ಕೆಲಸ ಮಾಡ್ರಿ, ಇನ್ನೊಬ್ರಿಗೆ ಪರೋಪಕಾರ ಮಾಡ್ರಿ, ಬೇರೆಯವ್ರಿಗೆ ಪರೇಶಾನಿ ಮಾಡ್ಲಕ್ ಹೋಗ್ಬೇಡ್ರಿ. ಹೆಂಗ್ ಬಂದಿದ್ದೇವ ಹಂಗ ಒಂದಿನ ಬಿಟ್ಟು ಹೋಗೋದು ಗ್ಯಾರಂಟಿ ಅದ. ಹೆಚ್ಚು ನಕರ ಮಾಡ್ರ ನಮಗೆ ಟೈಮ್ ಇಲ್ಲ ಅಂತ ನಾವು. ಅದಕ್ಕೆ ಟೈಮ್ ಅಂಬದು ಬಹಳ ಮುಖ್ಯ ಅದ. ಆ ಟೈಮ್ ಉಪಯೋಗ ಮಾಡಿಕೊಡ್ರಿ, ಹಾಳಾಗ್ಬೇಡ್ರಿ. ನಾ ಭಾಳ ಟೈಮ್ ನಿಮ್ದು ಹಾಳು ಮಾಡ್ದ. ಅದ್ರ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾ ಇನ್ನೂ ಭಾಳ ಹೇಳ್ಬೇಕಂತ ಲೆಕ್ಕ ಇಟ್ಕೊಂಡಿದ್ದ. ಅದು ನಮ್ಮ ಸಾರಿಕಾ ದೀದಿ ಅವರೆಲ್ಲ ಬಂದಾರ ಪಾಪ, ಭಾಳ ಚಲೋ ಅಲ್ಲಿದೆಲ್ಲ ಏನು ಮಾಡ್ಕೊಟ್ಟವ್ರು, ಏನೇನೇನು ಫಂಕ್ಷನ್ಸ್ ಎಲ್ಲ ಭಾಳ ಮಾಡ್ತಾಯಿರ್ತಾರೆ. ನಮ್ಮ ಸಾವಿತ್ರಿ ಅಕ್ಕವ್ರು ಭಾಳ ಚಲೋ ಹಾಡಾಡ್ತಾರೆ. ಅವರಿಗೆಲ್ಲ ಬಿಟ್ಟು ಕೊಟ್ಟು ನಾವು ಸುಮ್ಮನೆ ಎಕ್ದಮ್ ಮೈಕ್ ನನ್ನ ಕೈದಾಗ ಕೊಟ್ಟು ಬಿಟ್ರಿ, ಬಾಂಬ್ ಹಾಕಿದಕ್ಲಿದೆ ಏನು ಚಂದಲ್ಲ ಏನಲ್ಲ. ಅದ್ರ ಒಂದು ಮಾತು ನಿಮ್ಮ ತಲೆಗೆ ಇಟ್ಕೊಡ್ರಿ, ಎಲ್ಲರೂ ಚಲೋ ಇರ್ರಿ. ಸಾವುಕಾರ ಸತ್ತರು ಗರೀಬರು ಮಣ್ಣಿಗೆ ಹೋಗ್ರಿ, ಗರೀಬರು ಸತ್ತರು ಸಾವುಕಾರ ಮಣ್ಣಿಗೆ ಹೋಗ್ರಿ. ಗರೀಬರು ಲಗ್ನಕ್ಕೆ ಹೋಗ್ರಿ, ಆ ಕುಲ ಈ ಕುಲ ಅಂತ ಬಡದಾಡ್ಲಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಕಲ್ತು ಇರೋದೇ ಭಾಳ ದೊಡ್ಡ ಕುಲ. ಬಾಯಿಲಿಂದ ಚಲೋ ಮಾತಾಡೋದೇ ಒಂದು ದೊಡ್ಡ ಕುಲ. ಇನ್ನೊಬ್ಬರಿಗೆ ಊಟ ಮಾಡಿಸೋದೇ ದೊಡ್ಡ ಕುಲ. ಸ್ವಲ್ಪ ಪ್ರೇಮಲಿಂದ ಕರ್ರಿ, ಅದಕ್ಕಿಂತ ದೊಡ್ಡ ಕುಲ ಯಾವುದದ ಹೇಳ್ರಿ? ಪ್ರೇಮೇ ಎಲ್ಲಕ್ಕಿಂತ ದೊಡ್ಡ ಕುಲ. ಅಂತ ಪ್ರೇಮ ಬೆಳೆಸೋಕೆ ಕೋಶಿಶ್ ಮಾಡ್ರಿ. ಈ ಕಲ್ಮಶ ಅನ್ನೋದು ಬೇಡ. ಇದ್ದಷ್ಟು ದಿನ ಎಲ್ಲರೂ ಚಂದ್ರಿ. ಪಾಪ ನೀವೆಲ್ಲ ಈ ತಾಂಡ ಏರಿಯಾದವ್ರು ಏನಿದ್ರಲ್ಲ, ತಾಂಡ ಮಂದಿ ಒಂದು ಕೆಲಸ ಮಾಡ್ರಿ, ನಿಮ್ಮ ಮಕ್ಕಳಿಗೆ ಸರಿಯಾಗಿ ಅಭ್ಯಾಸ ಕಲಿಸ್ರಿ, ನಿಮ್ಮ ಕೈ ಜೋಡಿಸ್ತೀವಿ. ಒಂದನೇದು ಎಜುಕೇಶನ್ ಕರೆಕ್ಟ್ ಕೊಡ್ರಿ. 2ನೇದು ಏನು ಮಾಡ್ರಿ ಅಂದ್ರೆ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ. ಮಯ್ಯಾವೇಶ ಮನೋ ಏವಾಂ ನಿತ್ಯೋಕ್ತ ಪರಿಪಾಸತೆ ಶ್ರದ್ಧೆಯ ಪರಯೋಪೇತ ತೇಮೇ ಯುಕ್ತ ತಮಾ ಮತಃ.
ಹಿಂಗೆ ಸ್ವಲ್ಪ ಏನಾರ ಭಗವದ್ಗೀತೆ ಇರ್ತಲ್ಲ, ಭಗವದ್ಗೀತೆ ಅಂತ ಕಲಿಸ್ರಿ. ತಾಂಡ ಡೆವಲಪ್ಮೆಂಟ್ ಆಗಬೇಕು. ತಾಂಡ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಎದರ್ಲಿಂದ ಆಗ್ತಂದ್ರೆ ಒಂದೇದು ಎಜುಕೇಷನು, ಎರಡನೇದು ಕರೆಕ್ಟ್ ನೀರು, ಮೂರನೇದು ರೋಡು. ಇವು 3 ಫೆಸಿಲಿಟಿ ಕಂಪಲ್ಸರಿ ಇತ್ತು ಅಂದ್ರೆ ಚಲೋ ಇರ್ತವೆ. ತಾಂಡಗಳೆಲ್ಲ ಚಂದ ಇರ್ತವೆ. ನಾ ಕಡೆ ಎಲ್ಲ ಹೋಗ್ತೀನಿ, ಭಾಳ ತಾಂಡಗಳಿಗೆ ಹೋಗ್ತೀನಿ ನಾನು. ನಾ ನಿಜಾಮಾಬಾದ್ ಏರಿಯಾ ಆ ಕಡೆ ಎಲ್ಲ ಹೋಗ್ತೀನಿ. ನಾ ಬೀರ್ಗೂರ್, ಕೊತ್ತಂಗಲ್, ನಿಜಾಮಾಬಾದ್ ಆ ಕಡೆ ಎಲ್ಲ ಹೋಗ್ತಾ ಇರ್ತೀನಿ. ಆದ್ರೆ ಒಂದು ಮಾತು ಇಲ್ಲಿ ವಿಚಾರ ಮಾಡ್ರಿ, ತಾಂಡದವ್ರು ನೀವು ಭಾಳ ಚಲೋ ಇರ್ತೀರಿ. ಯಾಡಿ ಮತ್ತ ನಾ ಒಂದೊಂದು ಊರಿಗೆ ಹೋಗ್ತೀನಲ್ಲ, ಒಂದೊಂದು ಯಾಡಿ ಮತ್ತ ನಮ್ಗೆ ಏನೇನು ಮಾಡ್ತಾರೆ ಅಂತಂದ್ರೆ, ಆಕಳು ಹಾಲು ಹಿಂಡಿ ಮಹಾರಾಜ್ ನೀವು ಕುಡೀರಂತ ಹೇಳಿ ನಮ್ಗೆ ಆಕಳು ಹಾಲು ಕೊಡ್ತಾರೆ ನೋಡು. ಒಂದನೇ ತಾಯಿ ಯಾರು ಅಂದ್ರೆ ನಮ್ಮ ಭಾರತ ದೇಶದಾಗ ಯಾಡಿ ಮಾತಾನೆ ಅಂತ ಅನ್ಕೋಬೇಕು ಅನ್ಸ್ತದೆ. ಈಗ ನಾವು ನೋಡ್ರಿ, ದೊಡ್ಡ ಸಾವುಕಾರ ಮನೆಗೆ ಹೋದ್ರು ಬಗಣಿಗಳದಾಗ ನೀರು ಹಾಕಿ ಹಾಲು ಕೊಡ್ತಾರೆ. ಆದ್ರೆ ತಾಂಡದಾಗ ಹೋದ್ರೆ ಹಂಗೆ ಕೊಡಂಗಿಲ್ಲ. ಆಕಳು ಹಿಂಡಿ ಅಲ್ಲೇ ಹಾಲು ಹಿಂಡಿ ಕೊಡ್ತಾರೆ. ನಮ್ಮಲ್ಲಿ ಚಿಲ್ಲಪಲ್ಲಿ ತಾಂಡ ಅಂತ ಹೇಳಿದ, ನಾವೆಲ್ಲ ಹೋಗ್ತಾ ಇರ್ತೀವಿ, ತಾಂಡದಾಗೆಲ್ಲ ಹೋಗ್ತಾ ಇರ್ತೀವಿ. ನಮಗೆಲ್ಲ ಅಲ್ಲೆಲ್ಲ ತಾಂಡದಾಗೆಲ್ಲ ಚಂದರ ಅವರೆಲ್ಲ ನಮ್ಗೆ ಹಾಲು ಹಿಂಡಿ ಕೊಡ್ತಾರೆ. ಆದ್ರೆ ನಾನು ನಿಮ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ತಾಂಡಗಳದ ಪ್ರೇಮ್ ಬಡಾಸ್ರಿ, ಎಜುಕೇಶನ್ ಕರೆಕ್ಟ್ ಕೊಡ್ರಿ. ಮೂರನೇದು ಮಕ್ಕಳಿಗೆ ಸಂಸ್ಕಾರ ಬಟ್ಟೆ ಹಾಕ್ಲಕ್ಕೆ ಕಲಿಸ್ರಿ. ಮಗ ಕಾಲು ಬಿಡ್ತೀನಿ, ಮಕ್ಕಳಿಗೆ ಎಂಥದ್ದು ಬಂತ ಅರ್ಧಂಬರ್ಧ ಬಟ್ಟೆ ಹಾಕ್ಲಕ್ಕೆ ಹೋಗ್ಬೇಡ್ರಿ. ಒಳ್ಳೆ ಮೈ ತುಂಬ ಬಟ್ಟೆ ಹಾಕ್ರಿ, ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ. ದೊಡ್ಡ ದೊಡ್ಡ ಸಾವುಕಾರ ಯಾರು ಇದ್ರೆ ಹಾಫ್ ಪ್ಯಾಂಟ್ ಹಾಕೋಬೇಡ್ರಿ, ಜರ ಫುಲ್ ಹಾಕೋರಿ. ನೋಡೋರಿಗೆ ಜರ ಹಾಫ್ ಆಗಬಾರ್ದು, ಮೈಂಡ್ ಎಲ್ಲದು ಚಂದ ಇರಲಿ ಅನ್ನೋದು ವಿಶೇಷ. ಮೂರನೇ ಪಾಯಿಂಟ್ ಏನು ಅಂತಂತಂದ್ರೆ, ಎಲ್ಲೇ ಧಾರ್ಮಿಕ ಕಾರ್ಯಕ್ರಮಗಳು ನಡೆದ್ರೆ ಕೂಡ ಪದ್ಧತಿ ಕಲ್ಕೋರಿ, ಸಿಸ್ಟಮೆಟಿಕ್ ಕೂಡ ಕಲ್ಕೋಬೇಕು. ಎರಡನೇದು ಹೆಂಗೆ ಬಂತು ಹಂಗೆಲ್ಲ ನಿಂದಿರಬಾರ್ದು. ನಾ ಇಲ್ಲಿ ಆ ಕಡೆಗೆಲ್ಲ ಚಿಂಚೋಳಿ ಕಡೆ ಎಲ್ಲ ಪ್ರೋಗ್ರಾಮ್ ಕೊಡ್ತಾ ಇರ್ತೀನಿ. ನಂದು ಒಂದೊಂದು ಪ್ರೋಗ್ರಾಮ್ದಾಗ 10,000 ಜನ ಇರ್ತಾರೆ. ಹೀಗೆಲ್ಲ ಮಾಡೋಂಗಿಲ್ಲ, ಸೈಲೆಂಟ್ ಕೂಡ್ತಾರೆ. ನಾ ಪ್ರವಚನ ಮಾಡ್ತೀನಿ, ದರ್ಶನ ಕೊಟ್ಟು ಆಮೇಲೆ ಬರ್ತೀನಿ. ಹಿಂಗೆಲ್ಲ ಕಲ್ಕೋರ್ ಮಗ. ಇದೇನು ಕಾಳಿಕೆ ಮತ್ತು ಏನು ಗುಡಿ ಕಟ್ಟಿರಲ್ಲ, ಅಮ್ಮರು ಗೀತಾದೇವಿ ಅದು ಭಾಳ ಚಲೋ ಕಟ್ಟ್ಯಾರ, ಭಾಳ ಅದ್ಭುತ ಕಟ್ಟ್ಯಾರ. ನನಗಂತೂ ಕಟ್ಲಕ್ಕಾಗಿಲ್ಲ. 20-30 ವರ್ಷ ಆಯ್ತು ನಾನು ಸಾಧು ಆಗ್ತಾರೆ, ನಾ ಯಾವ ಗುಡ್ಸಿನೇ ಕಟ್ಟಿಲ್ಲ. ಆದ್ರೆ ನನ್ನಲ್ಲಿ ಅಷ್ಟು ರೊಕ್ಕ ಇಲ್ಲ, ನಾ ಕಟ್ಲಕ್ಕಾಗಿಲ್ಲ. ಆದ್ರೆ ನಾ ಗರೀಬ್ ಮನುಷ್ಯ. ನೀವು ಇಷ್ಟೆಲ್ಲ ಮಾಡಿರಂದ್ರೆ ಭಾಳ ಚಲೋ ಮಾಡೀರಿ. ಅಮ್ಮವ್ರು ಏನು ಗುಡಿ ಮಾಡ್ಯಾರಲ್ಲ ಭಾಳ ಚಲೋ ಮಾಡ್ಯಾರ. ಒಂದೇದು ಏನು ಮಾಡ್ರಿ ಅಂದ್ರೆ, ತಾಂಡದಾಗ ಏನು ಗೀತಾದೇವಿ ಮಾತಾಜಿ ಇರ್ತಾರಲ್ಲ, ಯಾರೇ ಹೆಣ್ಮಕ್ಳು ಇರಲಿ ಥೋಡೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಹೋಗ್ರಿ. ತಾಂಡದಾಗ ಯಾರೇ ಹೆಣ್ಮಕ್ಳು ಇರ್ ಮಗ ಕೈ ಜೋಡಿಸ್ತೀನಿ. ಯಾರೋ ಒಬ್ಬರು ಅಮ್ಮವ್ರು ಇರ್ತಾರಲ್ಲ, ಅವ್ರು ಎಲ್ಲಿರ್ತಾರೆ ಯಾರೋ ಒಬ್ಬರು ಬಲ್ಲಿ ಇರಲಿ. ಇವತ್ತು ನಾಳೆ ಎಲ್ಲ ಮಂದಿಗೆಲ್ಲ ಕಾಲ ಖರಾಬ್ ಅದ. ಏನೇ ಆಗಲಿ ಅಮ್ಮವ್ರು ಸಣ್ಣವ್ರದ, ಅವ್ರ ಬಲ್ಲಿ ಯಾರೋ ಒಬ್ಬರು ಸಪೋರ್ಟಿಂಗ್ ಇರ್ತಾ ಇರ್ರಿ. ಮನೆ ಫ್ಯಾಮ್ಲಿದವ್ರು ಯಾರೋ ಒಬ್ಬರು ಅವ್ರ ಬಲ್ಲಿ ಅಮ್ಮವ್ರ ಬಲ್ಲಿ ಸೇವಾ ಕಾರ್ಯಕ್ರಮಕ್ಕೆ ಇರ್ರಿ. ಯಾರ ಕಣ್ಣು ಯಾವಾಗ ಖರಾಬ್ ಆಗ್ತದೋ, ಯಾವ ಮನುಷ್ಯನ ಮನಸ್ಸು ಯಾವಾಗ ಖರಾಬ್ ಆಗ್ತದೋ ಅದ್ರ ಕಡೆಯಿಂದ ನಮ್ಗೆ ಎಲ್ಲರಿಗೂ ತಾಯಿ ಅಕ್ಕಲೆ ಅಮ್ಮವ್ರು ಇರಬೇಕು ಅಂತಂದ್ರೆ ನೀವು ಯಾರೋ ಸಪೋರ್ಟಿಂಗ್ ಇರಬೇಕು. ಯಾರೋ ಒಬ್ಬರು ಊರವರೆಲ್ಲ ಸಪೋರ್ಟಿಂಗ್ ಇರಬೇಕು. ಇದ್ದು ವರ್ಕ್ ಮಾಡ್ತೀರಂದ್ರೆ ಅಮ್ಮವ್ರಿಗೆ ಭೀ ಸ್ವಲ್ಪ ಇದಿರ್ತದೆ. ಅವ್ರಿಗೆ ನೀವು ಸ್ವಲ್ಪ ಎಜುಕೇಷನ್ ಇಲ್ಲ ಬಡಸ್ಬೇಕು, ಅದ್ರ ಜೊತೆನೇ ಧ್ಯಾನ ಇರಬೇಕು. ಆದ್ರೆ ಆಶ್ರಮ ಡೆವಲಪ್ಮೆಂಟ್ ಆಗ್ತದೆ, ಪ್ಲಸ್ ತಾಂಡಗಳು ಭೀ ಡೆವಲಪ್ಮೆಂಟ್ ಆಗ್ತದೆ. ಇಲ್ಲದ್ರೂ ಸ್ವಲ್ಪ ಹಾಗೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ತಾಂಡಗಳು ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಎಜುಕೇಷನ್ ಮೇನ್ ಇಂಪಾರ್ಟೆಂಟು. ಹಂಗೆ ಅಮ್ಮವ್ರಿಗೆ ಅದ್ರ ಬಗ್ಗೆ ಕೊಡ್ತಾ ಹೋಗ್ರಿ. ಏನೇ ಆಗಲಿ ಇಷ್ಟೆಲ್ಲ ಚಲೋ ಮಾಡ್ಯಾರಂದ್ರೆ, ಇಷ್ಟು ಮಂದಿಗೆಲ್ಲ ಕರೆಸಿ ಅಮ್ಮವ್ರೆಲ್ಲ ಮಾಡ್ಯಾರಂದ್ರೆ ಭಾಳ ಚಲೋ ಮಾಡಿರಿ ಅಮ್ಮವ್ರೆ, ನಿಮ್ಮ ಪುಣ್ಯ ಬರಲಿ, ಭಾಳ ಚಲೋ ಮಾಡಿರಿ. ಆದ್ರೆ ಏನೇ ಆಗಲಮ್ಮ, ನಿಮ್ಮ ಗುರುಗಳು ಯಾರಲ್ಲ ಅವರು ಪುಣ್ಯಾತ್ಮರು ಇದು ಮಾಡಿಕೊಂಡು ಎಜುಕೇಷನ್ ಆಗ್ಬೇಕು ಮಗ. ಒಂದೇದು ಎಜುಕೇಷನ್ ಆಗ್ಬೇಕು. ಎರಡನೇ ತಾಂಡ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಮಕ್ಕಳಿಗೆ ಏನಾರ ಸ್ವಲ್ಪ ಸಂಸ್ಕಾರ ಕೊಡ್ಬೇಕಂದ್ರೆ ಮಗ ಎಜುಕೇಷನ್ ಬೇಕು. ನೀವು ಒಂದು ವೇಳೆ ನೀವು ಏನಾರು ಹೇಳ್ತೀರಂದ್ರೆ ನೀವೇನು ಓದಿರಿ ಅಮ್ಮವ್ರಿ ಅಂತಂತ ಹೇಳಿ ಕೇಳೋಂಥ ಪರಿಸ್ಥಿತಿ ಬರಬಾರ್ದು. ನಮ್ಮ ಮಕ್ಕಳು, ನಮ್ಮ ತಾಂಡದ ಮಕ್ಕಳು ಎಲ್ಲ ಚಲೋ ಆಗ್ಬೇಕಂದ್ರೆ ನೀವು ಸ್ಟ್ಯಾಂಡ್ ಆಗಿ ನಿಂತೀರಂದ್ರೆ ಬೇಕಾದಂಥವ್ರು ಎಂಥವ್ರು ಭೀ ಮಹಾರಾಜ, ನಮ್ಮ ಅಂಥವ್ರಿಗೆ 100 ಮಹಾರಾಜಗಳಿಗೆ ಭೀ ನೀವು ಕರೆಸ್ಕೊಂಡು ನಿನ್ನ ತಾಂಡದ ಒಂದು ಸ್ಟ್ಯಾಂಡ್ ಆಗಿ ನೀನು ನಿಂತು ಮಗ, ನೀವು ಸಪೋರ್ಟಿಂಗ್ ನಾ ತಾಯಿ ಹಾಕ್ಲೇ ಇರ್ತೀನಿ, ತಂದೆ ಹಾಕ್ಲೇ ಇರ್ತೀನಿ. ಅದ್ರ ಒಂದೇ ಮಾತೇನ್ರಿ, ಎಲ್ಲರೂ ನೀವು ಸಪೋರ್ಟ್ ಮಾಡ್ರಿ ಮಗ. ಅವ್ರು ತ್ಯಾಗ ಮಾಡ್ಕೊಂಡಿನ್ಕ ರಾಮರಾವ್ ಮಹಾರಾಜರು ಹೇಳಿನ್ಕ ಅಮ್ಮವ್ರಿಗೆ ಚಂದಾಗಲಿ ಸಪೋರ್ಟ್ ಮಾಡಿರಿ. ಅವ್ರು ಎಲ್ಲಿರ್ತಾರಂತಂದ್ರೆ ಅಲ್ಲಿ ಸ್ವಲ್ಪ ವ್ಯವಸ್ಥೆ ಮಾಡಿರಿ. ಯಾರೋ ವಯಸ್ಸಿದ್ದಿನವರು ನೀವು ಹೆಣ್ಮಕ್ಳೇ ಆಗಲಿ ಮುದುಕಿರೇ ಆಗಲಿ ಇದು ಮಾಡ್ಕೊಂಡು ಅವರಿಗೆಲ್ಲ ಡೆವಲಪ್ಮೆಂಟ್ ಮಾಡ್ಕೊತಕ್ಕಂಥ ಕೆಲಸ ಆಗಲಿ. ಇನ್ನು ಆಶ್ರಮ ನೀವೇನು ಕಟ್ಕೋತೀರಿ ಅದು ಚಲೋ ಮಾಡಿರಿ. ಗೋಶಾಲ ಏನೇನು ಮಾಡ್ಕೋತೀರಿ ಅದೆಲ್ಲ ಮಾಡ್ಕೊಡ್ರಿ. ಅದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡ್ಕೋತೀರಿ ಊರವ್ರು ಎಲ್ಲರೂ ಕಲ್ತು ಮಾಡ್ಕೊಡ್ರಿ ಅಂತಂತ ಹೇಳಿ ಇದೇನು ವ್ಯವಸ್ಥೆ ಮಾಡಿರಲ್ಲ ಭಾಳ ಚಲೋ ವ್ಯವಸ್ಥೆ ಮಾಡಿರಿ.
ಆದ್ರೆ ಇಂಥ ಗರೀಬ್ ತಾಂಡದೊಳಗೆಲ್ಲ ನೀವು ಚಲೋ ಕಟ್ಟಿರಂದ್ರೆ ದೇವ್ರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ಈ ಹೂವಿನ ಬಾಯಿ ತಾಂಡ ಹೆಂಗದಂತಂದ್ರೆ ಭಾಳ ಮಜಬೂತ್ ಮಸ್ತ್ ತಾಂಡ ಅದ. ಎಲ್ಲರಿಗೂ ರೊಕ್ಕ ತೋಲೆ ಕಾಣ್ತಾವ, ಮಸ್ತಾಗಿ ಕಾಣ್ತಾವ. ಆದರೆ ಎಲ್ಲ ಇನ್ನೂ ಡೆವಲಪ್ಮೆಂಟ್ ಆಗ್ರಿ, ಇನ್ನೂ ಡೆವಲಪ್ಮೆಂಟ್ ಆಗ್ರಿ ಅಂತಂತೇಳಿ ನಾ ಆಶೀರ್ವಾದ ಮಾಡಿ ಎಲ್ಲರಿಗೂ ಓಂ ನಮಃ ಶಿವಾಯ.